ಒಂದು ಕಾಲದಲ್ಲಿ ಹಸಿರಿನಿಂದ ತುಂಬಿದ ಒಂದು ಸುಂದರ ಹಳ್ಳಿಯಿತ್ತು. ಅಲ್ಲಿ ಜನರು ಸರಳವಾಗಿ ಸಂತೋಷದಿಂದ ಬದುಕುತ್ತಿದ್ದರು. ಬೆಳಿಗ್ಗೆ ಹೊಲಕ್ಕೆ ಹೋಗುವುದು, ಸಂಜೆ ಮಾತುಕತೆ ಮಾಡುವುದು ಇದೇ ಅವರ ಜೀವನ. ಈ ಹಳ್ಳಿಯಲ್ಲಿ ಎಲ್ಲರೂ ಗೌರವಿಸುವ ಒಬ್ಬ ಬುದ್ಧಿವಂತ ಅಜ್ಜಿಯಿದ್ದಳು. ಅಜ್ಜಿಯ ಮಾತುಗಳು ಶಾಂತವಾಗಿದ್ದವು, ಆದರೆ ತುಂಬಾ ಅರ್ಥಪೂರ್ಣವಾಗಿದ್ದವು. ಒಂದು ದಿನ ಹಳ್ಳಿಗೆ ದೊಡ್ಡ ಸಮಸ್ಯೆ ಎದುರಾಯಿತು. ಜನರು ಗಾಬರಿಯಾಗಿದ್ದರು. ಯಾರಿಗೂ ಏನು ಮಾಡಬೇಕೆಂದು ಗೊತ್ತಿರಲಿಲ್ಲ. ಆಗ ಎಲ್ಲರೂ ಅಜ್ಜಿಯ ಬಳಿ ಹೋಗೋಣ ಎಂದು ತೀರ್ಮಾನಿಸಿದರು. ಅಜ್ಜಿ ಶಾಂತವಾಗಿ ಎಲ್ಲರ ಮಾತು ಕೇಳಿದಳು. ಅಜ್ಜಿ ಹೇಳಿದರು, ಗಾಬರಿಯಿಂದ ಪರಿಹಾರ ಸಿಗಲ್ಲ, ಬುದ್ಧಿಯಿಂದ ಸಿಗುತ್ತದೆ. ಅಜ್ಜಿ ಒಂದು ನರಿ ಕಥೆ ಹೇಳಿದಳು. ನರಿ ತನ್ನ ಬುದ್ಧಿಯಿಂದ ಅಪಾಯವನ್ನು ಗೆದ್ದಿತು. ಜನರಿಗೆ ಅಜ್ಜಿಯ ಮಾತಿನ ಅರ್ಥ ತಿಳಿಯಿತು. ಎಲ್ಲರೂ ಸೇರಿ ಕೆಲಸ ಮಾಡಿ ಸಮಸ್ಯೆಯನ್ನು ಪರಿಹರಿಸಿದರು. ಹಳ್ಳಿ ಮತ್ತೆ ಸಂತೋಷದಿಂದ ತುಂಬಿತು. ಧನ್ಯವಾದಗಳು ಅಜ್ಜಿ, ನಿಮ್ಮ ಬುದ್ಧಿಯೇ ನಮ್ಮ ರಕ್ಷಣೆ. ಈ ಕಥೆಯ ಪಾಠ: ಶಾಂತ ಮನಸ್ಸು ಮತ್ತು ಬುದ್ಧಿವಂತಿಕೆ ಇದ್ದರೆ ಯಾವ ಸಮಸ್ಯೆಯೂ ದೊಡ್ಡದಾಗಿರದು.